ನಟಿ ಸಮಂತಾ ರುದ್ರಪ್ರಭು ಅವರ ಜೊತೆ ವಿಚ್ಛೇದನ ಪಡೆದ 3 ವರ್ಷದ ನಂತರ ನಟ ನಾಗಚೈತನ್ಯ ಮತ್ತೆ ಹಸೆಮಣೆ ಏರೋದಕ್ಕೆ ಸಿದ್ಧ ಆಗಿದ್ದಾರೆ. ಕಳೆದೊಂದು ವರ್ಷದಿಂದ ನಾಗಚೈತನ್ಯ ಮತ್ತೆ ಮದುವೆ ಆಗ್ತಾರೆ ಅನ್ನೋ ಗುಸುಗುಸು ಓಡಾಡ್ತಾ ಇತ್ತು. ಇದೀಗ ಅಫಿಷಿಯಲ್ ಆಗಿ ನಾಗಚೈತನ್ಯ ಅವರು ತಮ್ಮ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಅವರ ಮನೆಯಲ್ಲಿಯೇ ಅದ್ದೂರಿಯಾಗಿ ನಾಗಚೈತನ್ಯ ನಿಶ್ಚಿತಾರ್ಥ ನಡೆದಿದೆ. ನಾಗಚೈತನ್ಯ ಅವರ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿದ್ದು, ಇದೀಗ ಅದೇ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಕೂಡ ಆಗ್ತಾ ಇದೆ. ಇನ್ನು ಆಕೆಯ ಹಿನ್ನೆಲೆ ಕೂಡ ಸಮಂತಾ ಅವರನ್ನ ಮೀರಿಸುವಂತಿದೆ. ಹಾಗಾದ್ರೆ ನಾಗಚೈತನ್ಯ ಕೈ ಹಿಡಿದ ಆ ಹೊಸ ಹುಡುಗಿ ಯಾರು, ಆಕೆಯ ಹಿನ್ನೆಲೆ ಏನು ಅಂತ ಅಭಿಮಾನಿಗಳು ಇದೀಗ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಏನಿದು ವಿಷಯ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಈ ಹಿಂದೆ ಸಮಂತಾ ಹಾಗೂ ನಾಗಚೈತನ್ಯ ಅವರ ವಿಚ್ಛೇದನದ ವಿಚಾರ ಭಾರಿ ಸುದ್ದಿಯಾಗಿತ್ತು. ಒಂದಷ್ಟು ವರ್ಷ ಪ್ರೀತಿಸಿ ಡೇಟ್ ಮಾಡಿದ್ದ ಜೋಡಿ 2017ರಲ್ಲಿ ಮದುವೆ ಆಗಿತ್ತು. ಆದರೆ ಈ ಮದುವೆ ಬಹಳ ದಿನ ಉಳಿಯೋದಿಲ್ಲ. 2022ರಲ್ಲಿ ಇಬ್ಬರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡ್ಕೊಳ್ತಾರೆ. ಇನ್ನು 2010ರಲ್ಲಿ ಸಿನಿಮಾ ಒಂದರಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಇದು ಸಮಂತಾ ಅವರ ಮೊದಲ ಸಿನಿಮಾ ಆಗಿತ್ತು. ಅಲ್ಲಿಂದ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು. ನಾಗಚೈತನ್ಯ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿದೆ ಅಂತ ಗುಸುಗುಸು ಹರಿದಾಡ್ತಾ ಇತ್ತು. ನಟಿ ಶೋಭಿತಾ ಧೂಳಿಪಾಲ್ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಇವರಿಬ್ಬರು ಒಟ್ಟಿಗೆ ಇರುವಂತಹ ಒಂದು ವಿಡಿಯೋಗಳು, ಫೋಟೋಸ್ಗಳು ವೈರಲ್ ಆಗ್ತಾ ಇತ್ತು. ಇನ್ನು ಇದೇ ಜೂನ್ನಲ್ಲಿ ಈ ಇಬ್ಬರು ಯುರೋಪ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ. ಇಬ್ಬರು ಟ್ರಿಪ್ನಲ್ಲಿ ಎಂಜಾಯ್ ಮಾಡ್ತಿದ್ದ ಫೋಟೋಸ್ಗಳು ವೈರಲ್ ಆಗಿತ್ತು. ಹೀಗಾಗಿ ಈ ಇಬ್ಬರ ಮಧ್ಯೆ ಏನೋ ಇದೆ ಎಂದು ಅಭಿಮಾನಿಗಳಿಗೆ ಸ್ಪಷ್ಟ ಆಗಿತ್ತು. ಅಲ್ಲದೆ ನಾಗಚೈತನ್ಯ ಅವರು ಎರಡನೇ ಮದುವೆ ಆಗ್ತಾರೆ ಅನ್ನೋದನ್ನು ಅಭಿಮಾನಿಗಳು ಊಹಿಸಿದ್ರು. ಇದರ ಮಧ್ಯೆ ನಾಗಚೈತನ್ಯ ಹಾಗೂ ಶೋಭಿತಾ ಧೂಳಿಪಾಲ್ ಅವರ ಪ್ರೀತಿಯನ್ನು ನಾಗಾರ್ಜುನ ಅವರು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಹಾಗೆಯೇ ಅವರೇ ಮುಂದೆ ನಿಂತು ಇವರಿಬ್ಬರ ಮದುವೆ ಮಾಡಿಸ್ತಾರೆ ಅನ್ನೋ ವಿಷಯ ವರದಿಯಾಗಿತ್ತು. ಆದರೆ ನಾಗಚೈತನ್ಯ ಅವರ ಜೊತೆಗಿನ ಡೇಟಿಂಗ್ ಬಗ್ಗೆ ಶೋಭಿತಾ ಅವರ ಬಳಿ ಕೇಳಿದಾಗ ಒಂದಷ್ಟು ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ರು. ನಾನು ಯಾವಾಗಲೂ ಪ್ರೀತಿಯಲ್ಲಿರ್ತೀನಿ, ಪ್ರೀತಿ ಇಂಧನದ ಹಾಗೆ ಅದು ಅವಶ್ಯಕ ಹಾಗೂ ಐಷಾರಾಮಿ ಅಂತ ಹೇಳಿದರು. ಆದರೆ ಇದೀಗ ಸ್ವತಃ ನಾಗಾರ್ಜುನ ಅವರೇ ಮಗನ ನಿಶ್ಚಿತಾರ್ಥದ ಕುರಿತು ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಈ ಮೂಲಕ ನಾಗಚೈತನ್ಯ ಅಭಿಮಾನಿಗಳಿಗೆ ಶಾಕ್ ಉಂಟಾಗಿದೆ. ಮತ್ತೊಂದು ಕಡೆ ಸಮಂತಾ ಅಭಿಮಾನಿಗಳಿಗೆ ಸಹಜವಾಗಿಯೇ ಬೇಸರ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಶ್ಚಿತಾರ್ಥದ ಫೋಟೋಗಳು ಹೊರಬೀಳ್ತಾ ಇದ್ದಂತೆ ಕಮೆಂಟ್ಗಳು ಬರುವುದಕ್ಕೆ ಶುರುವಾಗಿದೆ. ಒಂದಷ್ಟು ಜನ ನಾಗಚೈತನ್ಯ ಹಾಗೂ ಶೋಭಿತಾ ಜೋಡಿಯನ್ನು ಇಷ್ಟಪಡ್ತಿದ್ದಾರೆ. ಮತ್ತೊಂದಷ್ಟು ಜನ ಸಮಂತಾ ಅಭಿಮಾನಿಗಳು ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಜೋಡಿ ಚೆನ್ನಾಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಿಚ್ಛೇದನದ ನಂತರ ಸಮಂತಾ ಅಭಿಮಾನಿಗಳು ನಾಗಚೈತನ್ಯ ಮೇಲೆ ಉರಿದು ಬೀಳ್ತಾ ಇದ್ದಾರೆ. ಅದರಲ್ಲೂ ಯಾವಾಗ ನಾಗಚೈತನ್ಯ ಶೋಭಿತಾ ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ಆಗಿನಿಂದ ಕಮೆಂಟ್ಗಳಲ್ಲಿ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು. ನಾಗಚೈತನ್ಯಗೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ, ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಸ್ವತಃ ನಾಗಚೈತನ್ಯ ಅವರೇ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ತಮ್ಮ ಮನೆಯಲ್ಲಿಯೇ ಪ್ರೇಯಸಿಗೆ ಉಂಗುರವನ್ನು ತೊಡಿಸಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇದುವರೆಗೂ ನಾಗಾರ್ಜುನ ಅವರಾಗಿರಬಹುದು, ನಾಗಚೈತನ್ಯ ಆಗಿರಬಹುದು, ಈ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿರಲಿಲ್ಲ. ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಇದೀಗ ನಾಗಾರ್ಜುನ ಅವರು ತಮ್ಮ ಮಗನ ಮದುವೆಯ ಸಂಭ್ರಮದ ಬಗ್ಗೆ ದೃಢಪಡಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮವನ್ನು ಮನೆಯಲ್ಲಿಯೇ ಖಾಸಗಿಯಾಗಿ ಇಟ್ಕೊಳ್ಳಲಾಗಿತ್ತು. ಹಾಗಾಗಿ ಹೆಚ್ಚಿನ ಅತಿಥಿಗಳು ಯಾರೂ ಇರಲಿಲ್ಲ. ಕುಟುಂಬದವರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಸದ್ಯ ಈ ಜೋಡಿ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಅದರಲ್ಲೂ ಈ ಶೋಭಿತಾ ಅವರ ಹಿನ್ನೆಲೆ ಏನು ಅನ್ನೋದು ಸದ್ಯದ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಆಗಿದೆ. ಅದರಲ್ಲೂ ಇಬ್ಬರ ನಡುವಿನ ಏಜ್ ಗ್ಯಾಪ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಶೋಭಿತಾ ಅವರು ನಾಗಚೈತನ್ಯ ಅವರಿಗಿಂತ 5 ವರ್ಷ ಚಿಕ್ಕವರಾಗಿದ್ದು, ಇವರು ನಟಿಯೂ ಹೌದು, ಮಾಡೆಲ್ ಕೂಡ ಹೌದು. ಆದರೆ ನಟಿಯಾಗಿ ಹೆಚ್ಚು ಗುರುತಿಸಿಕೊಂಡಿದ್ದಕ್ಕಿಂತ ಮಾಡೆಲ್ ಆಗಿ ಹೆಚ್ಚು ಫೇಮಸ್ ಆಗಿದ್ದಾರೆ. ಮೇ 31, 1992ರಲ್ಲಿ ಜನಿಸಿರುವ ಶೋಭಿತಾಗೆ ಸದ್ಯ 32 ವರ್ಷ ವಯಸ್ಸು. ಈ ನಟಿ ಹೆಚ್ಚಾಗಿ ಹಿಂದಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರ ಜೊತೆಗೇನೆ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಅವರ ರಾಮನ್ ರಾಘವನ್ 2.0 ಸಿನಿಮಾದ ಮೂಲಕ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತಾರೆ. ನಂತರ ಅಮೆಜಾನ್ ಪ್ರೈಮ್ ವಿಡಿಯೋಗಳ ಸೀರೀಸ್ಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದರು. ಮೇಡ್ ಇನ್ ಹೆವೆನ್ ಅನ್ನೋ ಒಂದು ಸೀರೀಸ್ನಲ್ಲಿ ಸತತವಾಗಿ ಕಾಣಿಸ್ಕೊಳ್ತಾರೆ. ಇನ್ನು ತೆಲುಗಿನಲ್ಲಿ ಗೂಢಾಚಾರಿ ಅನ್ನೋ ಸಿನಿಮಾ ಮಾಡಿದ್ದು 2018ರಲ್ಲಿ ಆ ಸಿನಿಮಾ ರಿಲೀಸ್ ಆಗಿತ್ತು. 2022ರ ಮೇಜರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಇನ್ನು ಮಲಯಾಳಂನಲ್ಲಿ ಮೂತಾನ್ ಅನ್ನೋ ಸಿನಿಮಾ 2019ರಲ್ಲಿ ಆ್ಯಕ್ಟ್ ಮಾಡ್ತಾರೆ. 2021ರ ಕುರುಪ್ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಪೊನ್ನಿಯಿನ್ ಸೆಲ್ವನ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಶೋಭಿತಾ ಅವರನ್ನು ನೋಡಿದಂಥವರು ಉತ್ತರ ಭಾರತದವರು ಅಂದ್ಕೊಳ್ತಾರೆ. ಆದರೆ ಇವರು ಆಂಧ್ರ ಕಡೆಯವರು.
ಆಂಧ್ರ ಪ್ರದೇಶದ ತೆನಾಲಿ ಮೂಲದವರು. ಇವರು ಅಲ್ಲಿಯೇ ಜನಿಸಿದ್ದು. ಇನ್ನು ಇವರ ತಂದೆ ವೇಣುಗೋಪಾಲರಾವ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸುಮಾರು 16 ವರ್ಷಗಳ ಕಾಲ ಅಲ್ಲಿದ್ದರು. ನಂತರ ಅವರು ಮುಂಬೈಗೆ ಶಿಫ್ಟ್ ಆಗ್ತಾರೆ. ಸದ್ಯ ಈ ನಟಿ ನಿಧಾನವಾಗಿ ಇಂಡಸ್ಟ್ರಿಯಲ್ಲಿ ಪರಿಚಿತ ಆಗ್ತಾ ಇರುವಂಥವ್ರು. ಸಿನಿಮಾಗಿಂತ ಹೆಚ್ಚಾಗಿ ನಾಗಚೈತನ್ಯ ಜೊತೆ ಒಡನಾಟದಿಂದಾಗಿ ಫೇಮಸ್ ಆದವರು. ಇನ್ನು ನಾಗಚೈತನ್ಯ ಅವರಿಗಿಂತ ಮುಂಚೆ ಬೇರೊಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಅನ್ನೋ ಸುದ್ದಿ ಆಗಿತ್ತು. ಫ್ಯಾಷನ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಪ್ರಣವ್ ಮಿಶ್ರಾ ಅವರ ಜೊತೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ರು. ಅದೇ ರೀತಿ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತಾನೂ ಸುದ್ದಿ ಆಗಿತ್ತು. ಅತ್ತ ಸಮಂತಾ ಜೊತೆ ಡಿವೋರ್ಸ್ ಆಗ್ತಾ ಇದ್ದ ಹಾಗೆಯೇ ನಾಗಚೈತನ್ಯ ಅವರು ಒಂದು ಶೋಭಿತಾ ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗಲೇ ಸಮಂತಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಮತ್ತೊಂದು ಕಡೆ ನಟಿ ಸಮಂತಾ ಗಂಭೀರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಸುದ್ದಿಯಾಗಿತ್ತು. ಇದೀಗ ಆ ಕಾಯಿಲೆಗೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹೌದು, ನಟಿ ಸಮಂತಾ ಅವರು ವಿಚ್ಛೇದನದ ನಂತರ ಖಿನ್ನತೆಗೆ ಜಾರಿದ್ರು. ಆಮೇಲೆ ನಿಧಾನವಾಗಿ ಸುಧಾರಿಸ್ಕೊಂಡ್ರು. ಅಷ್ಟರಲ್ಲಾಗಲೇ ಅವರಿಗೆ ಅಪರೂಪವಾದ ಗಂಭೀರವಾದ ಕಾಯಿಲೆ ಆವರಿಸ್ಕೊಳ್ಳುತ್ತೆ. ವಿಚ್ಛೇದನದ ನಂತರವೂ ಸಮಂತಾ ಸಿನಿಮಾಗಳನ್ನು ಮಾಡ್ತಾಯಿದ್ರು. ತಮ್ಮ ಖ್ಯಾತಿಯನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡಿದ್ರು. ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿ ಇರುವ ಒಂದು ಸಮಯದಲ್ಲೇ ಇವರಿಗೆ ಈ ರೀತಿಯಾದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ಸಮಂತಾ ಅವರಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಇದೀಗ ಮಾಜಿ ಪತಿಯ ಎಂಗೇಜ್ಮೆಂಟ್ ವಿಚಾರ ಹೊರಬಿದ್ದಿದೆ. ಎಂಗೇಜ್ಮೆಂಟ್ ಆಗಿರೋದು ನಾಗಚೈತನ್ಯ ಹಾಗೂ ಶೋಭಿತಾ ಅವರಾದರೂ ಕೂಡ ಸಮಂತಾ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಯಾಕಂದರೆ ಈ ಹಿಂದೆ ಸಮಂತಾ ಹಾಗೂ ನಾಗಚೈತನ್ಯ ದೂರವಾದಾಗಲೂ ಕೂಡ ಮತ್ತೆ ಒಂದಾಗ್ತಾರೆ ಅನ್ನೋ ಸುದ್ದಿ ಇತ್ತು. ಅದಲ್ಲದೆ ಇಬ್ಬರ ವಿರುದ್ಧ ಒಬ್ಬರು ಮಾತನಾಡೋದು ಈ ರೀತಿಯ ಯಾವುದೇ ಘಟನೆಗಳು ಇರಲಿಲ್ಲ. ಹೀಗಾಗಿ ಇಬ್ಬರ ಅಭಿಮಾನಿಗಳು ಮತ್ತೆ ಒಂದಾಗ್ತಾರೆ ಅನ್ನೋ ಭರವಸೆಯಲ್ಲಿದ್ದರು. ಆದರೆ ಇದೀಗ ಈ ಒಂದು ನಿರೀಕ್ಷೆಗೆ ನಾಗಚೈತನ್ಯ ಬಿಗ್ ಬ್ರೇಕ್ ಕೊಟ್ಟಿದ್ದಾರೆ. ಕಳೆದ ವರ್ಷ ತಮ್ಮ ಮಾಜಿ ಪತಿ ಶೋಭಿತಾ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇರೋದಕ್ಕೆ ಪರೋಕ್ಷವಾಗಿ ಒಂದು ಕಮೆಂಟ್ನ ಮಾಡಿದರು. ಯಾರು ಯಾರ್ಯಾರ ಜೊತೆ ಡೇಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರೀತಿಗೆ ಬೆಲೆ ಕೊಡದವರು ಎಷ್ಟು ಜನರ ಜೊತೆ ಡೇಟಿಂಗ್ ಮಾಡಿದ್ರು ಕಣ್ಣೀರು ಹಾಕಿಸ್ತಾರೆ ಅನ್ನೋದು ಪಕ್ಕ. ಕನಿಷ್ಠ ಈ ಹುಡುಗಿಯಾದರೂ ಖುಷಿಯಾಗಿರಬೇಕು. ಅವರು ತಮ್ಮ ನಡವಳಿಕೆಯನ್ನು ಬದಲಿಸ್ಕೊಂಡ್ರೆ ಹುಡುಗಿಯನ್ನು ನೋಯಿಸದೇ ಇದ್ದರೆ ಒಳ್ಳೆಯದು ಅನ್ನೋ ಒಂದು ಕಮೆಂಟ್ ಮಾಡಿದರು. ಡೇಟಿಂಗ್ ವಿಚಾರದಲ್ಲಿ ಸಮಂತಾ ಪ್ರತಿಕ್ರಿಯೆ ಹೇಗಿತ್ತು, ಇನ್ನು ಮದುವೆ ವಿಚಾರದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಶೋಭಿತಾ ವಯಸ್ಸು 32 ವರ್ಷ. ಇವರ ಆಸ್ತಿ ಕುರಿತಾಗಿಯೂ ಚರ್ಚೆ ಆಗ್ತಾ ಇದೆ. ಆಕೆ ಸುಮಾರು 10 ಕೋಟಿ ರೂಪಾಯಿ ಆಸ್ತಿಯ ಒಡತಿ ಅಂತ ಹೇಳಲಾಗಿದೆ. ಈ ಹಿಂದಿನ ಪೊನ್ನಿಯಿನ್ ಸೆಲ್ವನ್ ಚಿತ್ರಕ್ಕೆ ಆಕೆ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಅದೇ ರೀತಿ ನಾಗಚೈತನ್ಯ 154 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಇನ್ನು ಇವರ ತಂದೆ ನಾಗಾರ್ಜುನ ಅವರನ್ನು ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೀಮಂತ ನಟ ಅಂತ ಹೇಳಲಾಗುತ್ತೆ. ಸುಮಾರು 3100 ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾಗಿದ್ದಾರೆ. ಇನ್ನು ನಾಗಚೈತನ್ಯ ವಿಚಾರಕ್ಕೆ ಬರೋದಾದರೆ ಈತನಿಗೆ 37 ವರ್ಷ ವಯಸ್ಸು. ಎರಡನೇ ಮದುವೆ ಆಗುವ ಮೂಲಕ ತಂದೆ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ ಅಂತಲೇ ಹೇಳಬಹುದು. ನಾಗಾರ್ಜುನ ಅವರು ಹಲವು ಸಿನಿಮಾಗಳನ್ನು ಮಾಡಿ ಯಶಸ್ಸು ಹೆಸರು ಪಡೆದವರು. ಅದೇ ಹಾದಿಯಲ್ಲಿ ನಾಗಚೈತನ್ಯ ಕೂಡ ನಡೀತಾ ಇದ್ದಾರೆ. ಅದೇ ರೀತಿ ಮದುವೆ ವಿಚಾರದಲ್ಲೂ ಕೂಡ ತಂದೆಯನ್ನು ಫಾಲೋ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ತಂದೆ ನಾಗಾರ್ಜುನ ಅವರು ಕೂಡ ಎರಡನೇ ಮದುವೆ ಆಗಿದ್ದಾರೆ. 1983ರಲ್ಲಿ ಲಕ್ಷ್ಮೀ ದಗ್ಗುಬಾಟಿ ಅವರನ್ನು ಮದುವೆ ಆಗಿದ್ದರು. ಈ ಒಂದು ದಂಪತಿಯ ಪುತ್ರನೇ ನಾಗಚೈತನ್ಯ. ಇವರು ಇದಾದ ಮೇಲೆ ನಾಗಾರ್ಜುನ ಲಕ್ಷ್ಮೀ ದಂಪತಿ ನಡುವೆ ಮನಸ್ತಾಪ ಬರುತ್ತೆ. ಕೊನೆಗೆ ಅದು ಡಿವೋರ್ಸ್ನಲ್ಲಿ ಅಂತ್ಯ ಕಾಣುತ್ತೆ. ವಿಚ್ಛೇದನದ ನಂತರದಲ್ಲಿ ಇಬ್ಬರೂ ಸಹ ಎರಡನೇ ಮದುವೆ ಆಗ್ತಾರೆ. ನಾಗಾರ್ಜುನ ಅವರು ಅಮಲಾ ಅನ್ನೋರನ್ನು ಎರಡನೇ ಮದುವೆ ಆಗ್ತಿರ್ತಾರೆ. ಇದೀಗ ತಂದೆಯ ರೀತಿಯಲ್ಲೇ ನಾಗಚೈತನ್ಯ ಕೂಡ ಸಾಕ್ತಾ ಇದ್ದಾರೆ. ಎರಡನೇ ಮದುವೆ ಆಗ್ತಾ ಇದ್ದಾರೆ. ಸುಮಾರು 7 ವರ್ಷಗಳ ಕಾಲ ಪ್ರೀತಿಸಿ 2017ರಲ್ಲಿ ಸಮಂತಾ ಅವರನ್ನು ಮದುವೆ ಆಗಿದ್ದರು. 2021ರಲ್ಲಿ ವಿಚ್ಛೇದನ ಪಡೆದುಕೊಳ್ತಾರೆ. ಇದೀಗ 2024ರಲ್ಲಿ ಶೋಭಿತಾ ಅವರನ್ನು ಮದುವೆ ಆಗ್ತಾ ಇರುವಂಥದ್ದು. ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನುವಂಥದ್ದು ಬಹಳ ಕಾಮನ್ ಅನಿಸ್ಕೊಂಡಿದೆ. ಇತ್ತೀಚೆಗೆ ಅಂತ ಅಲ್ಲ, ಬಹಳ ಹಿಂದಿನಿಂದಲೂ ಕೂಡ ದೊಡ್ಡ ದೊಡ್ಡ ನಟರು 2-3 ಮದುವೆ ಆದಂಥ ಉದಾಹರಣೆ ಇದೆ. ಅಷ್ಟೇ ಅಲ್ಲ, ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವಂತಹ ಸಾಕಷ್ಟು ಉದಾಹರಣೆಗಳಿವೆ. ಈಗಿನ ಕಾಲದ ನಟ ನಟಿಯರು ಅದನ್ನೇ ಡೇಟಿಂಗ್ ಅಂತ ಕರಿತಾ ಇದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಲೋಕದಲ್ಲಿ ಮದುವೆ ವಿಚ್ಛೇದನ ಅನ್ನೋದು ಕಾಮನ್ ಆಗಿ ಹೋಗಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.